Hi, hello, welcome back to my YouTube channel. Not my YouTube channel, your YouTube channel. Day 2 of reading the famous book ಹೇಳಿ ಹೋಗು ಕಾರಣ. ನಿನ್ನೆ ನೋಡಿದ ಹಾಗೆ ನಾವು ಹಿಂದಿನ ವಿಡಿಯೋದಲ್ಲಿ ಪ್ರಾರ್ಥನಾ ಮತ್ತು ಯಾರು ಹಿಮವಂತ್ ಅವರ ಬಗ್ಗೆ ಪರಿಚಯ ಆಗಿತ್ತು. ಹಿಮವಂತ್ ಮನೆ ಬಿಟ್ಟು 5-6 ದಿನಗಳಾಗಿತ್ತು, ವಾರ ಕೂಡ ಆಗಿತ್ತು, ಅವನಿಗೆ ಮರ್ತೇ ಹೋಗಿತ್ತು. ಆ ಸಂದರ್ಭದಲ್ಲಿ ಪ್ರಾರ್ಥನಾ ಹೇಳ್ತಾಳೆ ಏನಂತಂದು ಹಿಮವಂತ್ ಹೀಗೆ ಹೆಜ್ಜೆ ಬೆರೆಸಿ ಜೊತೆಗೆ ನಡೆಯದಿದ್ದರೆ ದಾರಿಯಲ್ಲೇ ಎಲ್ಲೋ ಕುಸಿದು ಮಣ್ಣಾಗಿ ಹೋಗಿರ್ತಿದ್ದೆ ಅಂದುಕೊಂಡಳು ಪ್ರಾರ್ಥನೆ ಏನು ಹೇಳ್ತಾಳ ಹಿಮವಂತ್ಗೆ, ನಿನ್ನ ಜೊತೆ ನಾನು ಹೀಗೆ ಹೆಜ್ಜೆ ಬೆರೆಸಿ ನಡೆದಿಲ್ಲ ಅಂತಂದರೆ ನಾನು ಎಷ್ಟೊತ್ತಿಗಾಗಲೇ ಮಣ್ಣಾಗಿ ಹೋಗಿರ್ತಿದ್ದೆ ಅಂತಂದು ಹೇಳ್ತಾಳೆ. ತರೀಕೆರೆಯ ಬಳಿ ಎಡವಿಕೊಂಡ ಹೆಬ್ಬಟ್ಟು ಮತ್ತೆ ಉರಿಯತೊಡಗಿದೆ, ರಕ್ತ ಹೊಸರುತ್ತಿರಬೇಕು ಅಂತಂದು ಹೇಳ್ತಾನೆ. ಅವನು ಬಲವಂತದಿಂದ ಕಾಲೆಳಿತಾಳ ಪ್ರಾರ್ಥನಾ ಅವನು ಅವಳನ್ನೊಮ್ಮೆ ಅಕ್ಕರೆಯಿಂದ ನೋಡಿ, ಅಂದರೆ ಪ್ರಾರ್ಥನಾ ಅಕ್ಕರೆಯಿಂದ ನೋಡಿ ಜೇಬಿನೊಳಗೆ ಕೈ ಬಿಗಿ ಮಾಡಿಕೊಳ್ತಾನೆ. ಅಲ್ಲಿ ಭಾಳ ಶಿವಮೊಗ್ಗ ಕಡೆ ಅಂತಂದರೆ ಸ್ವಲ್ಪ ಚಳಿ ಇರುತ್ತಲ್ಲ, ಆ ಚಳಿಗೆ ಅವರ ಮೂಗಿನ ತುದಿ ಇರ್ತದಲ್ಲ ಅದು ಮರಗಟ್ಟುತ್ತಿತ್ತು, ಅವರ ಮೂಗಿನ ತುದಿ ಮರಗಟ್ಟುತ್ತಿತ್ತು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಯಾರು ನೀವು ಅಂತಂದು ಜೋರಾಗಿ ಒಂದು ಶಬ್ದ ಬರುತ್ತೆ. ಆ ಶಬ್ದ ಯಾರ್ದಂತ ಗೊತ್ತಿಲ್ಲ ನಮಗೆ, ಆದರೆ ಯಾರು ನೀವು ಅಂತ ಜೋರಾಗಿ ಶಬ್ದ ಬರುತ್ತೆ. ಆಗ ಆ ಜೋರಾಗಿ ಬಂದ ಶಬ್ದ ಕೇಳಿ ಅವರು ಕ್ಷಣಕಾಲ ಬೆಚ್ಚಿ ಬೀಳ್ತಾರೆ. ಬೆಚ್ಚಿ ಬಿದ್ದ ನಂತರ ಶಿವಮೂರ್ತಿ ಸರ್ಕಲಿನ ಈಶಾನ್ಯ ಮೂಲೆಯಲ್ಲಿದ್ದ ಕತ್ತಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತ್ತು ಆ ಧ್ವನಿ. ಎಲ್ಲಿಂದ ಬಂತು? ಶಿವಮೂರ್ತಿ ಸರ್ಕಲಿನ ಈಶಾನ್ಯ ಮೂಲೆಯಿದ್ದ ಕತ್ತಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತ್ತು ಆ ಧ್ವನಿ. ಅದರ ಹಿಂದೆಯೇ, ಆ ಶಬ್ದ ಧ್ವನಿ ಹಿಂದೆಯೇ ಎದ್ದು ಬಂದವನು ನೈಟ್ ಬೀಟಿನ ಪೊಲೀಸು ಪೇದೆ. ಅವನು ಯಾರು? ನೈಟ್ ಬೀಟಿನ ಪೊಲೀಸು ಪೇದೆ. ಆ ವಾಯ್ಸ್ ಹಿಂದೆ ಬಂದ ನೈಟ್ ಬೀಟಿನ ಪೊಲೀಸು ಪೇದೆ. ಮೈ ತುಂಬ ಕೋಟು ಧರಿಸಿದ್ದ, ಅವನ ಕಾಲಲ್ಲಿ ಹೆಣಬಾರದ ಬೂಟು ಇತ್ತು. ಸರ್ಕಲಿನಲ್ಲಿ ಉರಿಯುತ್ತಿದ್ದ ಬೀದಿ ದೀಪದ ಬೆಳಕಿನಲ್ಲಿ, ಅಂದರೆ ಸರ್ಕಲಿನಲ್ಲಿ ಉರಿಯುತ್ತಿದ್ದಂತಹ ಬೀದಿ ದೀಪದ ಬೆಳಕಿನಲ್ಲಿ ಅವನ ಮುಳ್ಳು ಮುಖ ಗಡಸಾಗಿ ಕಾಣುತ್ತಿತ್ತು. ಅವನ ಮುಳ್ಳು ಮುಖ ಮತ್ತಷ್ಟು ಗಡಸಾಗಿ ಕಾಣುತ್ತಿತ್ತು. ಅವನು ಮತ್ತೆ ಪೊಲೀಸ್ ಪೇದೆ ಕೇಳ್ತಾನೆ, ಯಾರು ನೀವು? ಮತ್ತೆ ಕೇಳಿದ. ಸಾಕಷ್ಟು ಹತ್ತಿರಕ್ಕೆ ಬಂದಿದ್ದ. ಬಲಗೈ ಬೆರಳ ಸಂದಿಯಲ್ಲಿ, ಅವನ ಪೇದೆ ಬಲಗೈ ಸಂದಿಯಲ್ಲಿ ಬೀಡಿ ಇತ್ತು. ಆ ಬೀಡಿ ಉರಿಯತೊಡಗಿತ್ತು. ಅವಳಿಗೆ ಅದೇಕು, ಅಂದರೆ ಪ್ರಾರ್ಥನೆಗೆ ಅವಳಿಗೆ ಅದೇಕು ಅಪ್ಪ ನೆನಪಾಗ್ತಾನೆ ಅವಳಿಗೆ. ಆವಾಗ ಹಿಮವಂತ ಹೇಳ್ತಾನೆ ಏನಂತ, ನಾನು ಹಿಮವಂತ, ಇವಳ ಹೆಸರು ಪ್ರಾರ್ಥನಾ. ತಣ್ಣಗಿನ ಧ್ವನಿಯಲ್ಲಿ ಹೇಳ್ತಾನೆ, ಯಾಕಂದರೆ ನೈಟ್ ಆಗಿದೆ, ಭಯ ಆಗ್ತಿದೆ ಪೊಲೀಸ್ ಪೇದೆ ನೋಡಿ ಅವನಿಗೆ. ಅವನು ಸಣ್ಣ ಧ್ವನಿಯಲ್ಲಿ ನನ್ನ ಹೆಸರು ಹಿಮವಂತ, ಇವಳು ಪ್ರಾರ್ಥನಾ ಅಂತಂದು ಹೆಸರು ಹೇಳ್ತಾನೆ. ಆಗ ಪೊಲೀಸ್ ಪೇದೆ, ಎಲ್ಲಿಂದ ಬಂದ್ರಿ ಅಂತಂದು ಪೊಲೀಸ್ ಪೇದೆ ಕೇಳ್ತಾನೆ. ಇವರು ಚನ್ನರಾಯಪಟ್ಟಣದಿಂದ ಬಂದೀವಿ ಅಂತಂದು ಹೇಳ್ತಾರೆ. ಚನ್ನರಾಯಪಟ್ಟಣದಿಂದ? ಇಷ್ಟೊತ್ತಿಗೆ ಯಾವ ಬಸ್ಸು, ಟಿಕೆಟ್ ಎಲ್ಲಿ ಅಂತಂದು ಪೇದೆ ಬಾಯಲ್ಲಿ ಪ್ರಶ್ನೆಗಳಿನ್ನೂ ಇದ್ದವು. ಇವ್ರು ಹೇಳ್ತಾರೆ, ಬಸ್ಸಿಗೆ ಬರಲಿಲ್ಲ, ನಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಟಿಕೆಟ್ ಎಲ್ಲಿಂದ ತರಲಿ, ಮನೆಗೆ ಹೋಗಬೇಕು. ಹಿಮವಂತನ ಉತ್ತರಗಳು ನಿರರ್ಗಳ. ಅವನು ಹೇಳ್ತಾನೆ, ನಡ್ಕೊಂಡು ಬಂದು ಟಿಕೆಟ್ ಇಲ್ಲ, ಮನೆಗೆ ಹೋಗ್ಬೇಕಾದ್ರು ಅಂತ ಹೇಳ್ತಾನೆ. ಮುಳ್ಳು ಮುಖದ ಪೇದೆ ತನ್ನ ಕಳವಳಿಕೆಗಳೆಲ್ಲ ಆಶ್ಚರ್ಯ ತುಂಬಿಕೊಳ್ಳುತ್ತಿದ್ದ. ಅವನಿಗೆ ಆಶ್ಚರ್ಯ ತುಂಬಿಕೊಳ್ತಾ ಇದ್ದ. ಚನ್ನರಾಯಪಟ್ಟಣದಿಂದ ನಡೆದು ಬಂದಿದ್ದೇವೆ ಅಂತಂದು ಹೇಳ್ದಲ್ಲ, ಆವಾಗ ಪೊಲೀಸ್ ಪೇದೆಗೆ ಏನಂತಾನೆ, ನಿಮಗೇನು ತೆಲುಗಿಲ್ಲ ಏನಾದರೂ ಕೆಟ್ಟಿದೆಯಾ? ಚನ್ನರಾಯಪಟ್ಟಣದಿಂದ ನಡ್ಕೊಂಬರೋದಂದ್ರೆ ಸುಮ್ಮನೆನಾ ಅಂತಂದು ಹೇಳ್ತಾನೆ. ನೀವು ಸುಳ್ಳು ಹೇಳೋದಾದರೆ ನಂಬುವ ಹಾಗೆ ಹೇಳಿ, ಚನ್ನರಾಯಪಟ್ಟಣದಿಂದ ನಡ್ಕೊಂಬರೋದಾಗುತ್ತಾ? ಸುಳ್ಳು ಹೇಳಂಗಿದ್ರೆ ನಂಬಂಗೆ ಹೇಳಿ ಅಂತಂದು ಅವನು ಹೇಳ್ತಾನೆ. ನಡ್ರಿ ಸ್ಟೇಷನ್ಗೆ, ಹುಡುಗಿನ ಆರಿಸ್ಕೊಂಡು ಬಂದಿರೋ ಹಾಗಿದೆ, ಎಲ್ಲಾದರೂ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ ಏನು? ಸಾಹೇಬ ಒಳ್ಳೆಯವನಲ್ಲ, ಎಸ್ಸೆಗಳಂದರೆ ಹೇಗಿರ್ತಾರಲ್ಲ ಗೊತ್ತಲ್ಲ, ಭಯಂಕರ ಸ್ಟ್ರಿಕ್ಟು ಅಂತಂದು ಪೊಲೀಸ್ ಪೇದೆ ಹೇಳ್ತಾನೆ. ನಿಮ್ಮನ್ನು ನೋಡಿದರೆ ಹುಡುಗಿನ ಆರಿಸ್ಕೊಂಡು ಬಂದಿರೋ ಥರ ಕಾಣ್ತಿದ್ಯಾ, ಇಲ್ಲೇನೋ ಪೊಲೀಸ್ ಕೇಸ್ ದಾಖಲೆ ಆಗಿದೆಯೇನೋ, ನೋಡೋಣ ನಡಿ ಸ್ಟೇಷನಿಗೆ ಅಂತಂದು ಅವನು ಪೊಲೀಸ್ ಪೇದೆ ಹೇಳ್ತಾನೆ. ಓಕೆ, ಅವನು ಅವಾಗ ಹಿಮವಂತ ಏನು ಹೇಳ್ತಾನೆ, ಅವನು ಪೊಲೀಸ್ ಪೇದೆ ಹಂಗಂದಾಗ ಹಿಮವಂತ, ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ ಸರ್, ನನ್ನ ಹೆಸರು ಹಿಮವಂತ, ಇವಳು ಪ್ರಾರ್ಥನಾ. ಇಬ್ಬರಿಗೂ, ನನಗೂ ಅವಳಿಗೂ ಇಬ್ಬರಿಗೂ 18 ವಯಸ್ಸು, 18 ದಾಟಿದೆ. ಬಂದು ಕರೆದರೆ ಬೆಳಿಗ್ಗೆ ಇಲ್ಲಿಗೆ ಬೇಕಾದರೂ ಬರ್ತೀವಿ. ಸರ್ಕಲ್ ದಾಟಿದರೆ 5 ನಿಮಿಷ ದಾರಿ ಅಷ್ಟೇ. ಶಾಂತಯ್ಯ ಅಂತ ಇದ್ದಾರಲ್ಲ ಮಂಡಿ ಮರ್ಚೆಂಟು, ಅವರ ಮನೆಯ ಹಿತ್ತಲಲ್ಲಿ ಬಾಡಿಗೆಗಿದ್ದೀನಿ ಅಂತಂದು ಅವಾಗ ಅವನು ಹಿಮವಂತ ಹೇಳ್ತಾನೆ. ಬಸ್ಸಿಗೆ ಬರೋಕ್ಕೆ ಚಾರ್ಜಿಗಿಲ್ಲ ಅನ್ನೋ ಕಾರಣಕ್ಕೆ ನಡೆದು ಬರಲಿಲ್ಲ. ನನ್ನ ಜೇಬಿನಲ್ಲಿ 120 ರೂಪಾಯಿ ಇತ್ತು. ಹಿಮವಂತ ಮತ್ತೇನು ಹೇಳಲಿದ್ದ. ಮತ್ತೆ ಯಾಕೆ ನಡ್ಕೊಂಡ್ರು ಬಂದ್ರಿ ಅಂತ ನೀವು ಪೊಲೀಸ್ ಪೇದೆ ಕೇಳ್ತಾನೆ.
ಆವಾಗ ಗಪ್ಪನೆ ಬಾಯಾಕಿ ಕೇಳ್ತಾನೆ. ಇವನು ಹೇಳ್ತಾನೆ ಹೇಮಂತ್ ಏನಂತಂದು, ನಾವು ಜೀವನ ಪರ್ಯಂತ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಅಂದ್ಕೊಂಡಿದ್ದೀವಿ ಅಂತಂದು ಹೇಳ್ತಾನೆ ಹೇಮಂತ್. ಯಾರಿಗೆ? ಪೊಲೀಸ್ ಪೇದೆಗೆ. ನಾನು ಮತ್ತು ಪ್ರಾರ್ಥನಾ ಇಬ್ಬರು ಜೊತೆಗೆ ಒಟ್ಟಿಗೆ ಹೆಜ್ಜೆ ಹಾಕಬೇಕು ನಾವು ಜೀವನ ಪರ್ಯಂತ ಅಂತ ಹೇಳ್ತಾನೆ. ಶಿವಮೊಗ್ಗ ತನಕನಾದರೂ ಅವಡು ಕಚ್ಚಿಕೊಂಡು ನಡೀತೀವೋ ಇಲ್ವೋ ನೋಡೋಣ ಅಂತಂದು ಹೇಳ್ತಾರೆ. ಇನ್ನು 5 ನಿಮಿಷ ಅಷ್ಟೇ ಬಾಕಿ ಇರೋದು, 5 ನಿಮಿಷದ ನಡಿಗೆ ಅಷ್ಟೇ ಇರೋದು. ಇನ್ನು ಅವಳ ಹೆಬ್ಬರಳು ಒಡೆದು ಹೋಗಿದೆ, ನನಗೆ ಜ್ವರ, ನೀವು ಏನು ಮಾಡಿದರೂ ಇವತ್ತು ಮನೆ ತಲುಪಬೇಕು ಅಂತಂದು ಹೇಳ್ತಾರೆ. ತಡಿಬೇಡಿ ನಮ್ಮನ್ನು, ನನ್ನ ಮನೆ ಅಂಗಳದಲ್ಲಿ ನಿಂತು ನಾಳೆ ನಾವು ಸೂರ್ಯೋದಯ ನೋಡ್ತೀವಿ. ಈಗ ಮಾತ್ರ ಹೇಮಂತನದಲ್ಲಿ ಸಣ್ಣದೊಂದು ಉದ್ಯೋಗವಿತ್ತು ಹಂಗಂತಂದು ಅವಾಗ ಪೇದೆಗೆ ಹೇಳಿದಾಗ ಪೇದೆನ ಇಬ್ಬರಿಗಾಗಿ ಹೋಗ್ತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಇತ್ತು ಅವ್ರ ಜರ್ನಿ ಅಂತಂದು. ನಿನ್ನೆ ಅವರು ಮನೆ ಬಿಟ್ಟು ಬಂದಿದ್ದರು, ಇವತ್ತು ನೈಟಲ್ಲಿ ಪೊಲೀಸ್ ಪೇದೆ ಕೈಗೆ ಸಿಕ್ಕೊಳ್ತಾರೆ. ಸಿಕ್ಕಾಕೊಂಡು ಇಷ್ಟಲ್ಲಿ ನಡೆಯುತ್ತೆ ಕತೆ ಅವ್ರದ್ದು. ಅದೇನಾದರೂ ಮೊದಲೇ ಸರಿ ನಮ್ಮ ವಿಡಿಯೋ ನೋಡ್ತಾ ಇತ್ತಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸೋಣ ಫ್ರೆಂಡ್ಸ್. ನಾಳೆ ಸಿಗೋಣ ಮತ್ತೆ. ಹ್ಯಾವ್ ಎ ನೈಸ್ ಡೇ. ಬಾಯ್.